ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ನಾರಾಯಣ್ ಅವರ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ. ಹೌದು, ಎಸ್ ನಾರಾಯಣ್ ಖ್ಯಾತ ನಿರ್ದೇಶಕರು ಇವರ ವಿರುದ್ಧ ವರದಕ್ಷಿಣೆ ಕಿರುಕುಳದ ಪ್ರಕರಣ ದಾಖಲಾಗಿದೆ. ಎಸ್ ನಾರಾಯಣ್ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ. ಸೊಸೆ ಪವಿತ್ರ ಅವರನ್ನ ಕರೆದೊಯ್ದು ಪೊಲೀಸರು ಮಹಜರು ನಡೆಸ್ತಾ ಇದ್ದಾರೆ. ಜ್ಞಾನ ಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಮಹಜರ್ ಆರ್ ನಗರ ನಿವಾಸದಲ್ಲಿ ಮಹಜರನ್ನ ನಡೆಸಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವರದಕ್ಷಿಣೆ ಕಿರುಕುಳವನ್ನು ನೀಡಿದ್ದಾರೆ ಅಂತ ಎಸ್ ನಾರಾಯಣ್ ಅವರ ವಿರುದ್ಧ ಅವರ ಸೊಸೆ ಪವಿತ್ರ ದೂರು ದಾಖಲು ಮಾಡಿದ್ದಾರೆ. ಆರ್ ನಗರ ನಿವಾಸದಲ್ಲಿ ಅವಾಚ್ಯವಾಗಿ ನಿಂದಿಸಿ ವರದಕ್ಷಿಣೆ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ದೂರಿನ ಆಧಾರದಲ್ಲೇ ನಡೀತಾ ಇರುವಂತಹ ಮಹಜರು ಪ್ರಕ್ರಿಯೆ ಇದು. ಸದ್ಯ ಪವಿತ್ರ ವಾಸವಿರುವುದು ಜ್ಞಾನ ಭಾರತಿ ಠಾಣಾ ವ್ಯಾಪ್ತಿಯಲ್ಲಿ, ಪ್ರಕರಣ ನಡೆದಿರೋದು ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಎಫ್ಐಆರ್ ಅನ್ನು ದಾಖಲಿಸಿ ಮಹಜರ್ ನಂತರ ಕೇಸ್ ಟ್ರಾನ್ಸ್ಫರ್ ಸಾಧ್ಯತೆ ಇದೆ. ಇನ್ನು ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆ ಖ್ಯಾತ ಸಿನಿಮಾ ನಿರ್ದೇಶಕರಾಗಿದ್ದರು, ಪುತ್ರ ಪವನ್ ನಿರುದ್ಯೋಗಿ. ಮೊದಲಿಗೆ ಸಿನಿಮಾ ಡೈರೆಕ್ಷನ್ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ ಪವನ್. ನಿರ್ದೇಶಕನ ಮಗನಾಗಿರ್ತಾರೆ, ಆದರೆ ಸಿನಿಮಾ ಇವಾಗ ಕೈ ಹಿಡಿದಿರೋದಿಲ್ಲ. ಸಿನಿಮಾ ಒಂದರ ಆಡಿಷನ್ನಲ್ಲಿ ಪವಿತ್ರ ಭಾಗಿಯಾಗಿರ್ತಾರೆ. ಅಂದರೆ ಪವಿತ್ರ ಪವನ್ ಪರಿಚಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಈ ವೇಳೆ ಪವಿತ್ರ ಪವನ್ಗೆ ಪರಿಚಯವಾಗಿ ಪ್ರೇಮವಾಗುತ್ತೆ, ಪ್ರೇಮ ಮದುವೆಗೆ ತಿರುಗುತ್ತೆ. ಇದೀಗ ವರದಕ್ಷಿಣೆ ಕಿರುಕುಳದ ಗಂಭೀರ ಆರೋಪ. ರೆಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಎಸ್ ನಾರಾಯಣ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರ್ ಪ್ರಕ್ರಿಯೆ ಮುಗಿಯಿತಾ? ಏನಾದರೂ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದೆಯಾ? ಏನಿದೆ ಸದ್ಯದ ಅಪ್ಡೇಟ್ಸ್? ದಿವ್ಯಾ, ಎಸ್ ನಾರಾಯಣ್ ಅವರ ಶ್ರೀಮತಿಯವರು ಮತ್ತು ಪುತ್ರ ಪವನ್ ವಿರುದ್ಧವಾಗಿ ಒಂದು ಡೌರಿ ಕೇಸನ್ನ, ಈಗಾಗಲೇ ವರದಕ್ಷಿಣೆ ಕಿರುಕುಳ ಕೇಸನ್ನ ದಾಖಲು ಮಾಡಿದಾರಲ್ಲ ಪವನ್ನ ಪತ್ನಿ ಪವಿತ್ರ ಅವರು. ಅದು ಆಸ್ ಯೂಶುವಲ್ ಪ್ರೊಸೀಜರ್ ಪ್ರಕಾರ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಆರಂಭಿಸಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಪವನ್ ಮತ್ತು ಕುಟುಂಬಸ್ಥರು ಏನು ವಾಸ ಮಾಡ್ತಾ ಇದ್ರು ಎಸ್ ನಾರಾಯಣ ಆದಿಯಾಗಿ, ಈ ಜ್ಞಾನ ಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ಮಹಜರು ನಡೆದಿರುವಂಥದ್ದು. ಇನ್ನು ಆರ್ ನಗರದ ನಿವಾಸಕ್ಕೆ ಪವಿತ್ರ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ಆರ್ ನಗರದ ನಿವಾಸದಲ್ಲೇ ಅವಾಚ್ಯವಾಗಿ ನಿಂದಿಸಿ ಮತ್ತು ವರದಕ್ಷಿಣೆ ಕಿರುಕುಳವನ್ನ ನೀಡಿದ್ದಾರೆ ಅಂತ ಏನ್ ಪವಿತ್ರ ದೂರು ಕೊಟ್ಟಿದಾರಲ್ಲ, ಆ ಸ್ಥಳದಲ್ಲೇ ಮಹಜರನ್ನ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿ ಮಾಡ್ಬೇಕಾಗತ್ತೆ. ಆ ಪ್ರೊಸೀಜರ್ ಪ್ರಕಾರ ಆ ಒಂದು ಪ್ರಕ್ರಿಯೆಯನ್ನು ಕೂಡ ಮುಗಿಸಲಾಗಿರುವಂತದ್ದು. ಮತ್ತು ಬೆಳಗ್ಗೆ ಈಗಾಗಲೇ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಿಂದ ಆರ್ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆಯನ್ನ ಮಾಡ್ಬೇಕಾಗತ್ತೆ ಕೇಸನ್ನ. ಯಾಕಂತಂದ್ರೆ ಯಾವುದೇ ಪ್ರಕರಣ ಆಗಿರ್ಬೋದು, ಈಗ ಹೊಸ ಕಾನೂನು ಬಂದಾದ ನಂತರ ಒಂದು ಆಯಾ ವ್ಯಾಪ್ತಿಯಲ್ಲಿ ನಿಮಗೆ ಏನಾದ್ರೂ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಏನಾದ್ರೂ ರೆಸ್ಪಾನ್ಸ್ ಸರಿಯಾಗಿ ಸಿಗ್ಲಿಲ್ಲ ಅಥವಾ ನಿಮಗೆ ಅಲ್ಲಿ ಹೋಗಕ್ಕಾಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಠಾಣೆಯಲ್ಲಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಬಹುದು, ದೂರನ್ನ ಕೊಡ್ಬೋದು. ಅದಾದ ಮೇಲೆ ಯಾವ ಠಾಣಾ ವ್ಯಾಪ್ತಿಗೆ ಬರುತ್ತೋ ಆ ಒಂದು ಠಾಣಾ ವ್ಯಾಪ್ತಿಗೆ ಈ ಒಂದು ಎಫ್ಐಆರ್ ಅನ್ನ ವರ್ಗಾವಣೆ ಮಾಡಲಾಗುತ್ತೆ. ಅದೇ ಪ್ರೊಸೀಜರ್ ಅನ್ನ ಈಗ ಆರ್ ನಗರ ಪೊಲೀಸ್ ಠಾಣೆಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ಇನ್ನು ಎಸ್ ನಾರಾಯಣ್ ಪತ್ನಿ ಆಗಿರಬಹುದು, ಪುತ್ರ ಆಗಿರಬಹುದು, ಇವರೆಲ್ಲರಿಗೂ ಕೂಡ ಆರ್ ನಗರ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟ ನಂತರ ಇವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸ್ವತಃ ಖುದ್ದು ನಾವೇ ನಿನ್ನೆ ಎಸ್ ನಾರಾಯಣ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದು ಕೆಲವೊಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದರ ಮುಂದುವರಿದ ಭಾಗವಾಗಿ ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳನ್ನ ಆಸ್ ಯೂಶುವಲ್ ಕರೆಸಿ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ 2021ರಲ್ಲಿ ಕುಟುಂಬದವರು ಒಪ್ಪಿಗೆ ಪಡೆದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಇಬ್ಬರದು. ಅದಾದ ಮೇಲೆ 2022ರಲ್ಲಿ ಪವಿತ್ರ ಪವನ್ ಬೇರೆಡೆ ವಾಸ ಮಾಡ್ತಾ ಇರ್ತಾರಂತೆ, ಯಾವುದೇ ಕೆಲಸಕ್ಕೂ ಕೂಡ ಹೋಗ್ತಾ ಇರ್ಲಿಲ್ವಂತೆ. ಇವೆಲ್ಲವನ್ನೂ ಕೂಡ ಗಂಭೀರ ಆರೋಪಗಳನ್ನ ಪವಿತ್ರ ಮಾಡಿರುವಂತದ್ದು. ಮತ್ತು ಯಾವುದೇ ಕೆಲಸ ಇರ್ಲಿಲ್ಲ, ಹೀಗಾದ್ರೂ ನಾನೇ ಸಂಸಾರವನ್ನ ನಡೆಸ್ತಾ ಇದ್ದೆ ಅನ್ನೋ ಒಂದು ಆಂಗಲ್ ನಲ್ಲಿ ಪವಿತ್ರ ಹೇಳ್ಕೊಂಡಿದ್ದಾರೆ. ಆದ್ರೆ ಎಸ್ ನಾರಾಯಣ ಹೇಳುವಂತದ್ದೇ ಬೇರೆ. ನನ್ನ ಪುತ್ರನನ್ನ ಸಾಕೋದಕ್ಕೆ ಅವ್ರು ಯಾರು, ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಅನ್ನೋ ಆಂಗಲ್ ನಲ್ಲಿ ನಮ್ಮ ಬಳಿ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಎಸ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ರು. ಆದ್ರೆ ಇಲ್ಲಿ 10 ಲಕ್ಷ ರೂಪಾಯಿ ಸಾಲವನ್ನು ಕೂಡ ನಾನು ಕೊಟ್ಟಿದ್ದೆ, ನನ್ನ ಗೋಲ್ಡ್ ಅನ್ನ ಅಡಮಾನ ಬಿಟ್ಟು ನಾನು ಕೊಡ್ತಿದ್ದೆ ಅನ್ನೋ ಒಂದು ಆಂಗಲ್ ಪವಿತ್ರ ಆರೋಪವನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಸರಿಯಾದಂತಹ ಸಮಂಜಸವಾದ ಉತ್ತರ ಬರಬೇಕು ಅಂತಂದ್ರೆ ತನಿಖೆಯ ನಂತರ ಕೆಲವೊಂದು ಅಂಶಗಳು ಬರ್ಬೇಕಾಗತ್ತೆ. ಅಂದ್ರೆ ಎಸ್ ನಾರಾಯಣ್ ಕುಟುಂಬಸ್ಥರು ಅವರ ಆಂಗಲ್ ಏನಿದೆ ಅದನ್ನ ಹೇಳ್ತಾರೆ, ಮತ್ತು ಪವಿತ್ರ ಅವರ ಆಂಗಲ್ ಏನಿದೆ ಆ ಒಂದು ಆಂಗಲ್ ನಲ್ಲಿ ಅವರು ಕೂಡ ಪ್ರತಿಕ್ರಿಯೆನ ಕೊಡ್ತಾ ಇರುವಂತದ್ದು. ಅದೇ ಸತ್ಯಾಸತ್ಯತೆ ತನಿಖೆಯ ನಂತರ ಹೊರಬರಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ.